ನೋಡಿ, ಬೆಂಗಳೂರು ಚಾಲೆಂಜಸ್ ಬರ್ತಾ ಇರುತ್ತೆ. ಬೆಂಗಳೂರಿನಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಿರುತ್ತೆ. ಜನಸಂಖ್ಯೆ ಜಾಸ್ತಿ ಆದಾಗಲೂ ಆದಾಯನೂ ಹೆಚ್ಚಾಗ್ತಿರುತ್ತೆ. ಇವತ್ತು ಸುಲಭವಾಗಿ ಒಬ್ಬ ವ್ಯಕ್ತಿ ಕೊಂಡ್ಕೊಳ್ಳಿಕ್ಕೆ ಸಾಧ್ಯವಿರೋವಂಥದ್ದು ಸೈಟ್ ಕೊಂಡ್ಕೊಳ್ಳೋಕ್ಕಾಗಲ್ಲ, ಮನೆ ಕೊಂಡ್ಕೊಳ್ಳೋದು ಕಷ್ಟ. ಕಾರು ಅಥವಾ ಸ್ಕೂಟ್ರ್ ಸುಲಭವಾಗಿ ಕೊಂಡ್ಕೋಬೋದು. ಚೀಪೆಸ್ಟ್, ಈಸಿಯೆಸ್ಟ್ ಆ್ಯಂಡ್ ಚೀಪೆಸ್ಟ್ ಏನು ಅಂದರೆ ಒಂದು ಪ್ರಿವಿಲೇಜು ಸಿಗೋವಂಥದ್ದು. ಇವತ್ತೇನು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇವತ್ತು ಚೆನ್ನಾಗಿಲ್ಲದ ಕಾರಣ ಇನ್ನು ಉತ್ತಮವಾಗಿ ಮಾಡಬೇಕು. ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬಿಲ್ಡ್ ಆದರೆ ತಾನೇ ವೆಹಿಕಲ್ ದಟ್ಟಣೆ ಕಮ್ಮಿ ಆಗುವಂಥದ್ದಾಗುತ್ತೆ. ಜನಕ್ಕೆ ಗುಣಮಟ್ಟದ ಮತ್ತು ಎಫೆಕ್ಟಿವ್ ಪರಿಣಾಮಕಾರಿಯಾಗಿರುವಂಥ ಸುಲಲಿತವಾಗಿ ಅವನ ಮನೆಗೆ ಹತ್ತಿರವಾಗಿ ಕನೆಕ್ಟು, ಲಾಸ್ಟ್ ಮೈಲ್, ಫಸ್ಟ್ ಮೈಲ್ ನೆಟ್ವರ್ಕಿಂಗ್. ಪ್ರಿಯಾಂಕ ಖರ್ಗೆ ಅವರು ಈ ಅರ್ಥದಲ್ಲೇ ಹೇಳಿದ್ದು ಅಂತನಾ? ಪ್ರಿಯಾಂಕ್ ಖರ್ಗೆ ಅವರು ಸಚಿವರು ಈ ಅರ್ಥದಲ್ಲೇ ಹೇಳಿದ್ದಾರೆ. ಈ ಅರ್ಥದಲ್ಲಿ ಅವ್ರು ಹೇಳ್ತಿಲ್ಲ. ಅವ್ರಿಗೆ ನನ್ನ ಪ್ರಶ್ನೆ ಅದೇ, ಯಾಕೆಂದ್ರೆ ಅವರೇ ಮಂತ್ರಿ ಹೇಳಿದ್ದು ಟ್ರಾಫಿಕ್ ಇಷ್ಟೊಂದು ಆಗ್ತದೆ ಅಂದ್ರೆ ಅಭಿವೃದ್ಧಿ ಅದಕ್ಕಿಂತ ಬೇಕಾ? ಅದು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳದೆ ಆಡಿರೋಂಥ ಮಾತು. ಏನು ಅಂದರೆ ಡಿಫೆಂಡ್ ಮಾಡ್ಕೋಬೇಕು. ಒಂದು ಆಡಳಿತ ಪಕ್ಷ ಏನಾಗುತ್ತೆ, ಸರ್ಕಾರ ಏನಾಗ್ತಾರೆ, ಅವ್ರ ಕೇಸ್ ನಾವು ಡಿಫೆಂಡ್ ಮಾಡ್ಕೋಬೇಕಾಗುತ್ತೆ. ಏನೋ ಒಂದು ರೀಸನ್ ಕೊಡಬೇಕು, ಏನೋ ಒಂದು ಕಾರಣ ಕೊಡಬೇಕು. ಈ ಕಾರಣವನ್ನು ಕೊಡುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇರ್ತಾರೆ.